ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವಿಹಾನ್. ಇವತ್ತು ಇನ್ನೊಂದು ಹೊಸ ಒಂದು ಆಡಿಷನ್ ಪೋಸ್ಟ್ ತಗೊಂಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್. ಹೌದು, ನಾನು ಯಾಕೆ ತುಂಬಾ ಡಿಲೇ ಆಗ್ತಿದೆ ಅಂದ್ರೆ ನಾನು ಶೂಟಿಂಗ್ ಅಲ್ಲಿ ಬಿಸಿ ಇದ್ದೀನಿ, ಮೂವಿ ಶೂಟಿಂಗ್ ಅಲ್ಲಿ. ಅಂಡ್ ನನಗೆ ಸ್ವಲ್ಪ ಜೆನ್ಯೂನ್ ಆಗಿರುವಂತ ಒಂದು ಪೋಸ್ಟರ್ ಅನ್ಸಿದ್ರೆ ಮಾತ್ರ ನಿಮ್ಗೆ ಹೆಲ್ಪ್ ಆಗ್ಲಿ. ಸುಮ್ನೆ ಫೇಕ್ ಇಲ್ದಿರೋದೆಲ್ಲ ಸುಮ್ನೆ ಕ್ಯಾರೆ ತೆಗಿತಾರೆ ಅಂತ ಜೆನ್ಯೂನ್ ಅನ್ಸಿರೋದು ಮಾತ್ರ ನಾನು ಪೋಸ್ಟರ್ಗಳನ್ನು ಹಾಕ್ತೀನಿ. ನಿಮ್ಗೆ ಯೂಸ್ಫುಲ್ ಆಗ್ಬೇಕು, ಸುಮ್ನೆ ಕಾಂಜಿ ಪಿಂಜಿ ಎಲ್ಲ ಬೇಡ ಅಂತ. ರೈಟ್, ಪೋಸ್ಟರ್ ನೋಡೋಣ. ಸರಿ, ಓಕೆ. ಎವರೆಸ್ಟ್ ಪಿಕ್ಚರ್ಸ್ ಅಂತ ಹಾಕಿದ್ದಾರೆ. ಆಡಿಷನ್ ಕಾಲ್ 25ವರೆಗೂ ಇದೆ ಅಂತ ಹೇಳ್ತಿದ್ದಾರೆ. ಆಡಿಷನ್ 16 to 25 ಅಂತ ಹೇಳ್ತಿದ್ದಾರೆ. ನಾನು ಟ್ರೈ ಮಾಡ್ತಾನೆ ಇದ್ದೆ ನಿಮ್ಗಳಿಗೆ ಆದಷ್ಟು ಬೇಗ ಈ ಒಂದು ಪೋಸ್ಟರ್ ನ ರೀಚ್ ಮಾಡಿಸ್ಬೇಕು ಅಂತ. ಇವತ್ತು ಮಾಡ್ಲೇಬೇಕು. ಆಲ್ರೆಡಿ ಇನ್ನೇನು ಟೈಮ್, ಡೇಟ್ಗಳಿಲ್ಲ ಅಂತ, ದಿನಗಳಿಲ್ಲ ಅಂತ. ಸೊ 16 to 25 ಏಪ್ರಿಲ್ ಅಂತ ಹಾಕಿದ್ದಾರೆ. ಫೀಮೇಲ್ ಲೀಡ್ ಹೀರೋಯಿನ್ ಬೇಕು ಈ ಒಂದು ಫಿಲಮ್ಗೆ. ಆಯ್ತಾ, ಈ ಒಂದು ಫಿಲಮ್ ಯಾರು ಗೊತ್ತಾ? ಚಂದನ್ ಅವರ ಒಂದು ಲೀಡ್ ಅಲ್ಲಿ ಮಾಡ್ತಾ ಇದಾರೆ ಈ ಒಂದು ಫಿಲಮ್. ಅವರೇ ಲೀಡ್ ಇದಕ್ಕೆ. ಓಕೆ, ಅವ್ರು ಹೀರೋಯಿನ್ ಹುಡುಕ್ತಾ ಇದಾರೆ. ಓಕೆ, ಚಂದನ್ ಯಾವ ಚಂದನ್ ಅಂದ್ರೆ ಲಕ್ಷ್ಮೀ ಬಾರಮ್ಮ ಅಂತ ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ಬರ್ತಾ ಇತ್ತು ಅಲ್ವಾ? ಸೊ ಅದೇ ಅವ್ರದೇ ಒಂದು ಫಿಲಮ್ಗೆ ಸೊ ಹೀರೋಯಿನ್ ನೋಡ್ತಾ ಇದಾರೆ. ಆಯ್ತಾ, ನೋಡಿ, ಟ್ರೈ ಮಾಡಿ. ಆಮೇಲೆ ಹೀರೋಯಿನ್ ಏಜ್ ಏನಿರ್ಬೇಕು ಗೊತ್ತಾ? 19 ರಿಂದ 26 ವರ್ಷ ಇರಬೇಕು ಅಂತ ಅವ್ರ ಪೋಸ್ಟ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಓಕೆ, ದೆನ್ ಅದಾದ್ಮೇಲೆ ಫೀಮೇಲ್ ಆಕ್ಟರ್ಸ್ ಇನ್ನು ಮತ್ತೆ ಹೀರೋಯಿನ್ ಬಿಟ್ಟು ತಿರ್ಗಾ ಬೇರೆ ಆರ್ಟಿಸ್ಟ್ಗಳು ಬೇಕು ಅವ್ರಿಗೆ. 18 ರಿಂದ 30 ವರ್ಷ ಇರ್ಬೇಕು ಅವ್ರಿಗೆ. ಓಕೆ, 18 ರಿಂದ 30 ವರ್ಷ ಒಳಗಿನ ಒಂದು ಫೀಮೇಲ್ ಆಕ್ಟರ್ಸ್ಗಳು, ಬೇರೆ ಒಂದು ಕ್ಯಾರೆಕ್ಟರ್ಗಳು ಬೇಕು. ಹಾಗೆ ಬರೇ ಫೀಮೇಲ್ಗೆ ಹೇಳ್ತಾ ಇದ್ರೆ ಹುಡುಗರು ಯಾರು ಇಲ್ವಾ ಅವ್ರ ಫಿಲ್ಮ್ ಅಲ್ಲಿ, ರಿಕ್ವೈರ್ಮೆಂಟ್ ಇಲ್ವಾ ಅಂತ ಕೇಳ್ಬೇಡಿ. ಹುಡುಗರು ಬೇಕಾಗಿದ್ದಾರೆ ಸ್ನೇಹಿತರೆ, ಹುಡುಗರು ಕೂಡ ರಿಕ್ವೈರ್ಮೆಂಟ್ ಇದೆ. 18 to 35 ಇಯರ್ಸ್ ಅಂತೆ. 18 ರಿಂದ 35 ವರ್ಷದ ಒಳಗಿರುವಂತ ಏನು ಕಲಾವಿದ್ರು, ಮೇಲ್ ಆಕ್ಟರ್ಸ್. ಓಕೆ, ಅವ್ರು ಬೇಕಾಗಿದ್ದಾರೆ ನೋಡಿ. ಫೈನ್. ಅಂಡ್ ಫಿಲಮ್ ಏನ್ ಗೊತ್ತಾ? ಯಾವ ಟೈಟಲ್ ಗೊತ್ತಾ ಫಿಲಮ್ದು? ಫ್ಲರ್ಟ್ ಅಂತೆ. ಫ್ಲರ್ಟ್ ಫಿಲಂ ಟೈಟಲ್ ಫ್ಲರ್ಟ್. ಚಂದನ್ ಕುಮಾರ್ ಆಸ್ ಫ್ಲರ್ಟ್ ಅಂತ ಹಾಕಿದ್ದಾರೆ. ಅಂಡ್ ವಾಟ್ಸ್ಆಪ್ ನಂಬರ್ ತಗೊಳ್ಳಿ. ನನ್ಗೆ ಗೊತ್ತು ವಾಟ್ಸ್ಆಪ್ ನಂಬರ್ಗೆ ನೀವು ವೇಟ್ ಮಾಡ್ತಿದ್ದೀರಾ ಅಂತ. 9535978888 ನಂಬರ್ ಕರೆಕ್ಟ್ ಆಗಿದೆ. ಎಲ್ಲೋ ನಂಬರ್ ಮಿಸ್ಟೇಕ್ ಇಲ್ಲ. ವಾಟ್ಸ್ಆಪ್ಗೆ ಈ ನಂಬರ್ ಕನೆಕ್ಟ್ ಆಗುತ್ತೆ. ನಿಮ್ಮ ಒಂದು ಏನ್ ಮಾಡ್ಬೇಕು ಹೇಳಿ? ಪ್ರೊಫೈಲ್ ಕಳಿಸ್ಬೇಕು, ಸುಮ್ನಾಗ್ಬಿಡ್ಬೇಕು. ಫೋಟೋಸ್ ನೋಡಿದ್ರಾ ಏನಾಯ್ತು ಅಂತ ಯಾವ್ದು ಕಾರಣಕ್ಕೂ ಇವರಿಗೆ ಪಾಪ ತೊಂದರೆ ಕೊಡಕ್ ಹೋಗ್ಬೇಡಿ ಪ್ಲೀಸ್ ಗಾಯ್ಸ್. ಹೊಸಬ್ರು ಪದೇ 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 ಮಾಡಿ ತಪ್ಪುಗಳನ್ನ ಮಾಡುತ್ತೆ. ನನ್ಗೊಂಥರ ಬೇಜಾರಿದೆ ಇದ್ರ ಬಗ್ಗೆ. ಸೊ ಅದಕ್ಕೆ ಎಲ್ಲೋ ಒಂದ್ ಕಡೆ ನಾನು ಪೋಸ್ಟರ್ ಹಾಕಕ್ಕೆ ಒಂದ್ ಸ್ವಲ್ಪ ಬೇಜಾರು. ಅಲ್ಲ, ಎಲ್ರು ಮಾಡಲ್ಲ ಆಬ್ವಿಯಸ್ಲಿ. ತುಂಬಾ ಸ್ವಲ್ಪ ಕಮ್ಮಿ ಜನ, ತುಂಬಾ ರೇರು ಮಾಡ್ತಾ ಇರ್ತಾರೆ. 9, 10, 12 ಕಾಲ್ ಮಾಡ್ತಾರೆ. ಒಂದು ಸರಿ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ಅವ್ರು ಬಿಸಿ ಇದ್ದಾರೆ ಕಾಲು, ಆಮೇಲೆ ಕಾಲ್ ಬ್ಯಾಕ್ ಮಾಡ್ತಾರೆ ಅಂತ. 10 ರಿಂದ 12 ಸರಿ ಕಾಲ್ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅವಾಗ ಅವ್ರು ಅರ್ಥ ಆಗತ್ತೆ. ಅವ್ರಿಗೆ ಮೆಚುರಿಟಿ ಇಲ್ಲ, ಅರ್ಥ ಕಾಮನ್ ಸಾಮಾನ್ಯ ಒಂದು ಜ್ಞಾನ ಬೇಡವಾ? 12 ಸರಿ ಏನೋ ಒಂದ್ಸರಿ 3 ಸರಿ ಕಾಲ್ ಮಾಡ್ತಾರೆ, ಕಾಲ್ ಪಿಕ್ ಮಾಡ್ತಿಲ್ಲ ಅಂದ್ರೆ ಬಿಟ್ಟು ಬಿಡದೆ ಕಾಲ್ ಮಾಡ್ತಾರೆ ಇವರು. ಹಾಗಾಗಿ ಸೊ ಯಾರಿಗೂ ತೊಂದರೆ ಕೊಡಕ್ ಹೋಗ್ಬೇಡಿ. ಅವರ ನಿಮ್ದೇನು ಗೊತ್ತಾ? ಪ್ರೊಫೈಲ್ ಕಳಿಸಿ, ನಿಮ್ ಪಿಕ್ಸ್ ಕಳಿಸಿ. ಪಿಕ್ಸ್ ಅಂದ್ರೆ ನಿಮ್ ಫೋಟೋಸ್ಗಳು. ಪ್ರೊಫೈಲ್ ಅಂದ್ರೆ ಇದು ಬಯೋಡಾಟಾ ಅಂತಾರಲ್ಲ, ಪ್ರೊಫೈಲ್. ಕೆಲವೊಬ್ರಿಗೆ ಅದನ್ನು ಗೊತ್ತಿಲ್ಲ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಹೆಸರು, ನೇಮ್, ಏಜ್, ಅಡ್ರೆಸ್, ಲೊಕೇಶನ್, ನೌ ಲ್ಯಾಂಗ್ವೇಜ್, ಇಂಟ್ರೆಸ್ಟೆಡ್, ಆಮೇಲೆ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್. ಇದಕ್ಕೆ ನಾವು ಪ್ರೊಫೈಲ್ ಅಂತೀವಿ. ಪಿಕ್ಸ್ ಗಳಿದ್ರೆ ಪಿಕ್ಸ್ ಗಳನ್ನ ಕಳಿಸಿ, ಕ್ವಾಲಿಟಿ ಪಿಕ್ಸ್ ಗಳಾಗಿರ್ಲಿ. ಟ್ರೈ ಮಾಡಿ. ಆಲ್ ದ ವೆರಿ ಬೆಸ್ಟ್. ನನಗೆ ಜೆನ್ಯೂನ್ ಅಂತ ಅನಿಸ್ತು, ನಿಮ್ಗಳಿಗೆ ಯೂಸ್ ಆಗಲಿ ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ಡೋಂಟ್ ಫಾರ್ಗೆಟ್, ನಿಮ್ಗೆ ಇಷ್ಟ ಆದ್ರೆ ಲೈಕ್ ನ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ಇಷ್ಟ ಆದ್ರೆ ವಿಡಿಯೋ ನೋಡ್ತೀರಾ ಗುರುವೆ, ಇಷ್ಟ ಆದ್ರೆ ಲೈಕ್ ಕೊಡಿ. ಇಷ್ಟ ಆದ್ರೆ ಮಾತ್ರ ಲೈಕ್ ಕೊಡಿ. ಓಕೆ, ತುಂಬಾ ಜನ ವಿಡಿಯೋ ಮಾಡ್ತಿದ್ರ, ನೋಡ್ತೀರಾ, ಹಾಗೆ ಬಿಡ್ತೀರಾ. ಲೈಕ್ ಕೊಡಿ. ಲೈಕ್ ಕೊಟ್ರೆ ನಮಗೂ ಕೂಡ ವಿಡಿಯೋ ಮಾಡ್ಬೇಕಂತ ಇಷ್ಟ ಆಗುತ್ತೆ, ಇಂಟ್ರೆಸ್ಟ್ ಬರುತ್ತೆ ನಮ್ಗೆ. ಎಷ್ಟು ಒಂದು 100 ಜನದಲ್ಲಿ ಒಂದು 10-20 ಜನನೂ ಲೈಕ್ ಕೊಡೋದು. ಏನಾಗುತ್ತೆ ಲೈಕ್ ಕೊಟ್ರೆ? ನಿಮ್ದು ಏನು ಹೋಗಲ್ಲ, ದುಡ್ಡು ಏನು ಹೋಗಲ್ಲ. ಆಯ್ತಾ? ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ, ಫಾಲೋ ಮಾಡ್ತಿರ್ತೀರಾ, 1 ಲೈಕ್. ಎಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಲೈಕ್ಸ್ ಕಮ್ಮಿ ಇರುತ್ತೆ. ದಯವಿಟ್ಟು ಪ್ಲೀಸ್ ಗೈಸ್ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ಒಂದು ಆಡಿಷನ್ ಪೋಸ್ಟ್ ಒಂದಿಗೆ. ಓಕೆ, ಬಾಯ್.